ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಬೂದೆ ಮುಚ್ಚಿದ ಕೆಂಡದಂತಿದೆ ಮದ್ದೂರು. ಆದ್ರೀಗ ಮತ್ತೆ ಅಲ್ಲಿ ಗೊಂದಲ ಶುರುವಾಗಿದೆ. ಗಣೇಶ ಮೆರವಣಿಗೆ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಮದ್ದೂರಿನಲ್ಲಿ ಮಸೀದಿ ಬಳಿ ಬರ್ತಾ ಇದ್ದಂತ ಗಣೇಶ ಮೆರವಣಿಗೆ ಇದನ್ನ ಪೊಲೀಸರು ತಡೆದಿದ್ದಾರೆ. ಕಾರಣ ರಾಮ್ ರಹೀಂ ದರ್ಗಾ ಇದೆ, ಆ ನಗರದಲ್ಲಿ ಒಂದು ಮಸೀದಿ ಇದೆ, ಅದ್ರ ಬಳಿನೇ ಮೆರವಣಿಗೆ ಬರ್ತಾ ಇತ್ತು. ಹಾಗಾಗಿ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭ ಪೊಲೀಸರು ಹಾಗೆ ಜನರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಾವು ಇಲ್ಲೇ ಹೋಗ್ಬೇಕು ಅಂತ ಅಲ್ಲಿಯ ಮೆರವಣಿಗೆ ನಿರತ ಜನ ಇಲ್ಲಿ ಹೋಗಕ್ಕೆ ಬಿಡೋದಿಲ್ಲ ಅಂತ ಪೊಲೀಸರು. ಕೊನೆಗೂ ಅವರ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅಲ್ಲಿ ಗೊಂದಲ ಸೃಷ್ಟಿಯಾದಂತ ಕ್ಷಣದ ದೃಶ್ಯ ಗಮನಿಸ್ತಾ ಇದ್ದಾರೆ. ನೀವು ಬನ್ನಿ ನೆಕ್ಸ್ಟ್ ಟೈಮ್ ಬಿಡುವಾಗ ಈಗ ಅವರು ಮೀಟಿಂಗ್ ಮಾಡೋಣ, ಕುತ್ಕೊಂಡು ತೀರ್ಮಾನ ಮಾಡ್ಬಿಟ್ಟು ಮಾಡೋಣ. ಕ್ರಾಂತಿ ಮಾಡ್ಬೇಕು ಅನ್ನೋದೇ ನಮ್ಮ ಇಚ್ಛೆ ಗೊತ್ತಾಯ್ತಲ್ಲ. ನಾವು ಮಾಡ್ಬೇಕನ್ನೋದೇ ಇಚ್ಛೆ. ನಾನು ಅದೇನಾಗುತ್ತೆ ಅಂತ ಇಟ್ಕೊಂಡ್ಬೇಕಂತ ಅಲ್ಲ ಬೇಡ, ಅರ್ಥ ಮಾಡ್ತಾರೆ. ನೆನ್ನೆ ಬಂದಾಗ ಚರ್ಚೆ ಆಗಿದ್ದು, ಚರ್ಚೆ ಆದಾಗ ಏನು ಹೇಳಿದ್ರೆ ಮಸೀದಿ ಎದುರು ಮೆರವಣಿಗೆ ಮಾಡದಂತೆ ಸೂಚನೆ ಹೋಗಿದೆ. ಮತ್ತೊಂದು ರಸ್ತೆಯಲ್ಲಿ ಹೋಗುವುದಕ್ಕೆ ಕಾಕಿ ಹೇಳಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆಗೆ ಅನುಮತಿ ನೀಡಿಲ್ಲ ಅಂತಾನು ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ರಸ್ತೆಯಲ್ಲಿ ಹೋಗಿ ಅಂತಾನು ಸೂಚನೆಯನ್ನ ಕೊಡ್ತಾರೆ ಪೊಲೀಸರು. ಬಟ್ ಯುವಕರೇನ್ ಮಾಡ್ತಾರೆ, ಇಲ್ಲ ಇದೇ ರಸ್ತೆಯಲ್ಲಿ ಹೋಗ್ತೀವಿ ಅನ್ನೋದಾಗಿ ಪಟ್ಟು ಹಿಡಿತಾರೆ. ಹೀಗಾಗಿ ಕೆಲ ಕಾಲ ಪೊಲೀಸರ ಜೊತೆ ಯುವಕರು ಮಾತಿನ ಚಕಮಕಿಗಿಳಿತಾರೆ. ಆ ನಂತರದಲ್ಲಿ ಕೊನೆಗೂ ಯುವಕರ ಮನವೊಲಿಸುವಲ್ಲಿ ಖಾಕಿ ಯಶಸ್ವಿಯಾಗುತ್ತೆ. ಮಾತಿನ ಚಕಮಕಿ ನಡೆದಿರೋದು ನಿಜ. ತಾವು ಇದೇ ದಾರಿಯಾಗಿ ಹೋಗ್ಬೇಕು ಅಂತ ಯುವಕರು ಪಟ್ಟು ಹಿಡಿತಾರೆ. ಪೊಲೀಸರು ಇಲ್ಲ ಈ ದಾರಿಯಾಗಿ ಹೋಗೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವರು. ಕೊನೆಗೂ ಮೆರವಣಿಗೆ ನಿರತ ಯುವಕರ ಮನವೊಲಿಸುವಲ್ಲಿ ಖಾಕಿ ಯಶಸ್ವಿಯಾಗ್ತಾರೆ. ಎಲ್ಲವೂ ಹತೋಟಿಯಲ್ಲಿದೆ ಇವಾಗ. ಮದ್ದೂರಿನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ದುರಂತವೇ ನಡೆದೋಯ್ತು. ಅದರ ಬೆನ್ನಲ್ಲೇ ಇವತ್ತು ಗಣೇಶ ಮೆರವಣಿಗೆ ವೇಳೆ ಹೋಗ್ತಾ ಇರುವಂತಹ ದಾರಿ ವಿಚಾರವಾಗಿ ವಾಗ್ವಾದ ನಡೆದಿದೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಯುವಕರು. ನಾವು ಇದೇ ದಾರಿಯಾಗಿ ಹೋಗೋದು, ಗಣೇಶನ ಮೆರವಣಿಗೆ ಸಾಗುತ್ತೆ ಅಂತ. ಬಟ್ ಪೊಲೀಸರು ಅದಕ್ಕೆ ಒಪ್ಪೋದಿಲ್ಲ. ಮಸೀದಿ ಇದೆ ಅನ್ನೋದಾಗಿ ಬೇರೆ ದಾರಿಯಾಗಿ ಹೋಗೋದಕ್ಕೆ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಜೊತೆಗೆ ಹೀಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತಾನು ಹೇಳ್ತಾರೆ. ಕೊನೆಗೂ ಯುವಕರು ಒಪ್ಪಿಕೊಂಡಿದ್ದಾರೆ.